ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪಂಪಕವಿಯ ಧಾರ್ಮಿಕ ಕಾವ್ಯವಾಗಿರುವಂತಹ ಆದಿಪುರಾಣ ಹಾಗೆಯೇ ಪಂಪಕವಿಯ ಲೌಕಿಕ ಕಾವ್ಯವಾಗಿರುವಂತಹ ವಿಕ್ರಮಾರ್ಜುನ ವಿಜಯ ಈ ಒಂದು ಕಾವ್ಯಗಳಿಗೆ ಸಂಬಂಧಿಸಿದಂತೆ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ. ನೀವೆಲ್ಲ ತರಗತಿಯನ್ನು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಈಗ ಅದರ ಮುಂದಿನ ಭಾಗವಾಗಿರುವಂತಹ ಪಂಪಕವಿಗೆ ಸಂಬಂಧಿಸಿದಂತಹ 30 ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿಯನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ತರಗತಿಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಮೊದಲನ ತರಗತಿಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಮಾಡುವಂತಹ ಒಂದು ಲೈಕ್ ಮತ್ತು ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ. ಹಾಗಾದರೆ ತರಗತಿಯನ್ನು ಪ್ರಾರಂಭಿಸೋಣ. ವಿಷಯ ಪಂಪಕವಿಗೆ ಸಂಬಂಧಿಸಿದಂತಹ 30 ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ. ಈ ವಿಡಿಯೋ ಭಾಗ 4ರಲ್ಲಿ ನಾವು ನೋಡೋಣ. ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕವರ್ ಆಗಿರುವಂತಹ ವಿಷಯಗಳು ಯಾವ್ಯಾವುದು ಅಂತಂದರೆ, ಪಂಪಕವಿಯ ಲೌಕಿಕ ಕಾವ್ಯವಾಗಿರುವಂತಹ ಯಾವುದು ವಿಕ್ರಮಾರ್ಜುನ ವಿಜಯ ಮತ್ತು ಅವನ ಧಾರ್ಮಿಕ ಕಾವ್ಯವಾಗಿರುವಂತಹ ಆದಿಪುರಾಣ. ಇಷ್ಟು ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ತರಗತಿಯನ್ನು ಪ್ರಾರಂಭಿಸೋಣ ಬನ್ನಿ. ಪಂಪಕವಿ ವಿಶೇಷ ಬಹು ಆಯ್ಕೆ ಪ್ರಶ್ನೋತ್ತರಗಳು. ಪ್ರಶ್ನೆ ಸಂಖ್ಯೆ 1, ಪಂಪ ಕವಿಯ ಆಶ್ರಯದಾತ ರಾಜ ಯಾರು? ಆಪ್ಷನ್ ಎ ನೃಪತುಂಗ, ಆಪ್ಷನ್ ಬಿ ಹರಿಕೇಸರಿ, ಆಪ್ಷನ್ ಸಿ ಪುಲಿಕೇಶಿ, ಆಪ್ಷನ್ ಡಿ ಇಮ್ಮಡಿ ಬಲವಿಕ್ರಮ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಿರ್ಬೋದು? ನಿಮಗೆಲ್ಲ ಗೊತ್ತಲ್ವಾ ಯಾವುದು? ಆಪ್ಷನ್ ಬಿ ಹರಿಕೇಸರಿ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 2 ನೋಡೋಣ. ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಅರ್ಜುನನಿಗೆ ಹೋಲಿಸಲಾದ ರಾಜ ಯಾರು? ಆಪ್ಷನ್ ಎ ನರಸಿಂಹ, ಆಪ್ಷನ್ ಬಿ ಹರಿಕೇಸರಿ, ಆಪ್ಷನ್ ಸಿ ತ್ರಿಭುವನಮಲ್ಲ, ಆಪ್ಷನ್ ಡಿ ರಾಚಮಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಿರ್ಬೋದು? ಆಪ್ಷನ್ ಬಿ ಹರಿಕೇಸರಿ ಅಲ್ವಾ? ಇನ್ನು ಪ್ರಶ್ನೆ ಸಂಖ್ಯೆ 3, ಪಂಪನು ರಚಿಸಿದ ಧಾರ್ಮಿಕ ಗ್ರಂಥ ಯಾವುದು? ಆಪ್ಷನ್ ಎ ಪಂಪಭಾರತ, ಆಪ್ಷನ್ ಬಿ ಆದಿಪುರಾಣ, ಆಪ್ಷನ್ ಸಿ ಪಂಪರಾಮಾಯಣ, ಆಪ್ಷನ್ ಡಿ ಕವಿರಾಜ ಮಾರ್ಗ. ಇದಕ್ಕೆಲ್ಲ ನಮ್ಗೆ ಆನ್ಸರ್ ಗೊತ್ತಲ್ಲ. ಆಪ್ಷನ್ ಬಿ ಆದಿಪುರಾಣ. ನೋಡಿ, ಈ ಆದಿಪುರಾಣ ಅನ್ನೋದು ಪಂಪ ರಚಿಸಿರುವಂತಹ ಒಂದು ಧಾರ್ಮಿಕ ಕೃತಿಯಾಗಿದೆ, ಸರಿನಾ? ಹಾಗೆಯೇ ನಾನು ಇಲ್ಲಿ ಕೊಟ್ಟಿರುವಂಥ 30 MCQ ಕೂಡ ನೆಟ್ ಸ್ಲೆಟ್ಗೆ ಸಂಭವನೀಯ ಪ್ರಶ್ನೋತ್ತರ, ಬಹು ಆಯ್ಕೆ ಪ್ರಶ್ನೋತ್ತರಗಳು ಅಂತ ಹೇಳ್ಬೋದು. ಸೊ ನಾವು ಕಳೆದ ತರಗತಿಯಲ್ಲೇ ಪಂಪ ಮತ್ತು ಪಂಪನಿಗೆ ಸಂಬಂಧಿಸಿದಂತಹ 2 ಕಾವ್ಯಗಳಾದಂಥ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ಕಾವ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದರ ಒಂದು ಬೇಸ್ ಮೇಲೆ ನಾನಿಲ್ಲಿ ಪ್ರಶ್ನೆಗಳನ್ನ ರಚನೆ ಮಾಡಿರೋದು, ಸರಿನಾ? ದಯವಿಟ್ಟು ಇದನ್ನು ನೀವೆಲ್ಲ ಮನನ ಮಾಡ್ಕೊಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 4 ನೋಡೋಣ. ಸಾರಸ್ವತ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ನಾಗವರ್ಮ. ಇದಕ್ಕೆ ಯಾವುದು ಸರಿಯಾದಂಥ ಉತ್ತರ? ಆಪ್ಷನ್ ಸಿ ಪಂಪ ಇದಕ್ಕೆ ಸರಿಯಾಗಿರುವಂತಹ ಉತ್ತರ, ಸರಿನಾ? ಇನ್ನು ಪ್ರಶ್ನೆ ಸಂಖ್ಯೆ 5 ನೋಡೋಣ. ಪಂಪನಿಗೆ ಇದ್ದ ಪ್ರಮುಖ ಬಿರುದು ಯಾವುದು ಅಂತ ಕೇಳಲಾಗಿದೆ. ಆಪ್ಷನ್ ಎ ಕವಿತಾ ಗುಣಾರ್ಣವ, ಆಪ್ಷನ್ ಬಿ ಕನ್ನಡದ ಕೋಗಿಲೆ, ಆಪ್ಷನ್ ಸಿ ವಾಗ್ದೇವಿ ಪುತ್ರ, ಆಪ್ಷನ್ ಡಿ ಕವಿ ಚಕ್ರವರ್ತಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಎ ಕವಿತಾ ಗುಣಾರ್ಣವ, ಸರಿನಾ? ಇದು ಆನ್ಸರ್ ಕವಿತಾ ಗುಣಾರ್ಣವ ಆಗುತ್ತೆ. ಪಂಪನ ರಾಜನಿಗೆ ಗುಣಾರ್ಣವ ಎನ್ನುವಂಥ ಒಂದು ಬಿರುದಿದ್ದರೆ ಪಂಪನಿಗೆ ಕವಿತಾ ಗುಣಾರ್ಣವ ಎನ್ನುವಂಥ ಒಂದು ಬಿರುದಿತ್ತು. ಓಕೆ, ಇನ್ನು ಪ್ರಶ್ನೆ ಸಂಖ್ಯೆ 6 ನೋಡೋಣ. ಪಂಪನ ತಂದೆಯ ಹೆಸರೇನು? ಪಂಪನ ತಂದೆಯ ಹೆಸರೇನು ಅಂತ ಕೇಳಿದರೆ ಏನು? ಆಪ್ಷನ್ ಎ ಹರಿಕೇಸರಿ, ಆಪ್ಷನ್ ಬಿ ಭೀಮಪ್ಪಯ್ಯ, ಆಪ್ಷನ್ ಸಿ ಮಲ್ಲಪ್ಪಯ್ಯ, ಆಪ್ಷನ್ ಡಿ ದೇವೇಂದ್ರ. ಸೊ ಪಂಪನ ತಂದೆಯ ಹೆಸರು ಏನು? ಆಪ್ಷನ್ ಬಿ ಭೀಮಪ್ಪಯ್ಯ. ಇನ್ನು ಪ್ರಶ್ನೆ ಸಂಖ್ಯೆ 7, ಪಂಪನ ತಾಯಿಯ ಹೆಸರೇನು? ಆಪ್ಷನ್ ಎ ಅಬ್ಬಣಬ್ಬೆ, ಆಪ್ಷನ್ ಬಿ ಶಾಂತಲೆ, ಆಪ್ಷನ್ ಸಿ ಜಕ್ಕಿಬ್ಬೆ, ಆಪ್ಷನ್ ಡಿ ರೇವತಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಎ ಅಬ್ಬಣಬ್ಬೆ ಪಂಪನ ತಾಯಿಯ ಹೆಸರು. ಪ್ರಶ್ನೆ ಸಂಖ್ಯೆ 8, ಪಂಪನು ಯಾವ ಶತಮಾನದ
ಕವಿಯಾಗಿದ್ದರು. ಆಪ್ಷನ್ ಎ 9ನೇ ಶತಮಾನ, ಆಪ್ಷನ್ ಬಿ 10ನೇ ಶತಮಾನ, ಆಪ್ಷನ್ ಸಿ 11ನೇ ಶತಮಾನ, ಆಪ್ಷನ್ ಡಿ 12ನೇ ಶತಮಾನ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಗೆಸ್ ಮಾಡ್ತೀರಾ? ಯಾವುದು? ರೈಟ್, ಆಪ್ಷನ್ ಎ 9ನೇ ಶತಮಾನ ಅಲ್ವಾ? ಸಾರಿ, ಆಪ್ಷನ್ ಬಿ 10ನೇ ಶತಮಾನ. ಪ್ರಶ್ನೆ ಸಂಖ್ಯೆ 9. ಪಂಪನ ತಾತನ ಹೆಸರೇನು? ಆಪ್ಷನ್ ಎ ಕೋಮಾರಯ್ಯ, ಆಪ್ಷನ್ ಬಿ ಅಭಿರಾಮ, ಆಪ್ಷನ್ ಸಿ ಪಂಪಯ್ಯ, ಆಪ್ಷನ್ ಡಿ ಕೋಮಾರಯ್ಯ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೋಮಾರಯ್ಯ. ಸರಿನಾ? ಇದು ಪರೀಕ್ಷಾ ದೃಷ್ಟಿಯಲ್ಲಿ ಭಾಳ ಮುಖ್ಯವಾಗಿರುತ್ತೆ. ಪಂಪನ ಪೂರ್ವಜರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಾಧವ ಸೋಮಯ್ಯಜಿ, ಕೋಮಾರಯ್ಯ, ಭೀಮಪ್ಪಯ್ಯ, ಹೀಗೆ ಕೊನೆಗೆ ಪಂಪಯ್ಯನೋ ಬರ್ತಾರೆ. ನಾನು ಅದನ್ನು ನಿಮಗೆ ಸರಿಯಾಗಿ ನಾನು ಕಾಲಾನುಕ್ರಮದಲ್ಲಿ ಇದು ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ಸರಿನಾ? ಪಂಪನ ಪೂರ್ವಜರು ಯಾರಾದಮೇಲೆ ಯಾರ್ಯಾರು ಬರ್ತಾರೆ ಅಂತ. ಅದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಎಷ್ಟೋ ಸಾರಿ ಎಕ್ಸಾಮಲ್ಲಿ ಅದನ್ನು ರಿಪೀಟೆಡ್ ಆಗಿ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡ್ತೀನಿ, ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 10. ವಿಕ್ರಮಾರ್ಜುನ ವಿಜಯದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಅಥವಾ ಆಶ್ವಾಸಗಳಿವೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ 12, ಆಪ್ಷನ್ ಬಿ 14, ಆಪ್ಷನ್ ಸಿ 16, ಆಪ್ಷನ್ ಡಿ 18. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 14. ಪ್ರಶ್ನೆ ಸಂಖ್ಯೆ 11. ಪಂಪನು ಜನಿಸಿದ ಸ್ಥಳ ಯಾವುದು? ಆಪ್ಷನ್ ಎ ಬನವಾಸಿ, ಆಪ್ಷನ್ ಬಿ ಹಣ್ಣಿಗೇರಿ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ತಲಕಾಡು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಣ್ಣಿಗೇರಿ. ಪ್ರಶ್ನೆ ಸಂಖ್ಯೆ 12. ಆದಿಪುರಾಣದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? ಆಪ್ಷನ್ ಎ 12, ಆಪ್ಷನ್ ಬಿ 16, ಆಪ್ಷನ್ ಸಿ 18, ಆಪ್ಷನ್ ಡಿ 20. ಎಷ್ಟು? ಆದಿಪುರಾಣದಲ್ಲಿರುವಂತಹ ಒಟ್ಟು ಆಶ್ವಾಸಗಳ ಸಂಖ್ಯೆ ಆಪ್ಷನ್ ಬಿ 16. ಇದಕ್ಕೆ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 13. ಪಂಪನನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಲಾಗಿದೆ. ನೋಡಿ, ಆಪ್ಷನ್ ಎ ಕವಿಚಕ್ರವರ್ತಿ, ಆಪ್ಷನ್ ಬಿ ಆದಿಕವಿ, ಆಪ್ಷನ್ ಸಿ ರತ್ನಾತ್ರಯರಲ್ಲಿ ಒಬ್ಬರು, ಆಪ್ಷನ್ ಡಿ ಮೇಲಿನ ಎಲ್ಲವು. ನೋಡಿ, ಇಲ್ಲಿ ಒಂದು ಆಪ್ಷನ್ ಮಾತ್ರ ತಪ್ಪಾಗಿದೆ. ಕವಿಚಕ್ರವರ್ತಿ ಎನ್ನುವಂಥ ಬಿರುದು ಪಂಪನಿಗೆ ಬರಲಿಲ್ಲ. ಸೊ ಇಲ್ಲಿ ಕವಿತಾ ಗುಣಾರ್ಣವ ಅಂತ ಸೇರಿಸ್ಕೊಳ್ಳಿ. ಸರಿನಾ? ಏನು? ಆಪ್ಷನ್ ಎ ಕವಿತಾ ಗುಣಾರ್ಣವ, ಆಪ್ಷನ್ ಬಿ ಆದಿಕವಿ, ಆಪ್ಷನ್ ಸಿ ರತ್ನಾತ್ರಯರಲ್ಲಿ ಒಬ್ಬರು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನು ಮಾಡ್ಬೋದು? ಮೇಲಿನ ಎಲ್ಲವು ಅಂತ ಕೊಡ್ಬೋದು. ಆಪ್ಷನ್ ಎ ಕವಿಚಕ್ರವರ್ತಿ ಇರುವಂಥ ಜಾಗದಲ್ಲಿ ಕವಿತಾ ಗುಣಾರ್ಣವ ಅಂತ ಸೇರಿಸ್ಕೊಳ್ಳಿ. ಆಯಿತಾ? ಪ್ರಶ್ನೆ ಸಂಖ್ಯೆ 14. ಪಂಪನಿಗೆ ಕವಿತಾ ಗುಣಾರ್ಣವ ಎಂಬ ಬಿರುದು ನೀಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ಅರಿಕೇಸರಿ, ಆಪ್ಷನ್ ಬಿ ತಂದೆ ಭೀಮಪ್ಪಯ್ಯ, ಆಪ್ಷನ್ ಸಿ ಚಾಲುಕ್ಯ ಅರಸರು, ಆಪ್ಷನ್ ಡಿ ಸ್ವತಃ ಪಂಪನೆ ಹಾಕಿಕೊಂಡಿದ್ದು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಹರಿಕೇಸರಿ. ಪಂಪನಿಗೆ ಕವಿತಾ ಗುಣಾರ್ಣವ ಎನ್ನುವಂಥ ಬಿರುದನ್ನು ನೀಡಿದ್ದು ಹರಿಕೇಸರಿ ರಾಜ. ಓಕೆನಾ? ಪ್ರಶ್ನೆ ಸಂಖ್ಯೆ 15. ಪಂಪ ಭಾರತ ಯಾವ ಕಾವ್ಯದ ಆಧಾರದ ಮೇಲೆ ರಚನೆಯಾಗಿದೆ? ಆಪ್ಷನ್ ಎ ರಾಮಾಯಣ, ಆಪ್ಷನ್ ಬಿ ಮಹಾಭಾರತ, ಆಪ್ಷನ್ ಸಿ ಪುರಾಣ. ಸೊ ಪಂಪನ ಪಂಪ ಭಾರತ ಅನ್ನೋದು ಮಹಾಭಾರತದ ಒಂದು ಆಧಾರದ ಮೇಲೆ ರಚನೆಯಾಗಿರೋದು. ಓಕೆನಾ? ಇನ್ನು ಪ್ರಶ್ನೆ ಸಂಖ್ಯೆ 16. ಪಂಪನ ಗುರು ಯಾರು? ಆಪ್ಷನ್ ಎ ದೇವನಂದಿ ಸಿದ್ಧಾಂತ ದೇವರು, ಆಪ್ಷನ್ ಬಿ ನಾಗವರ್ಮ, ಆಪ್ಷನ್ ಸಿ ಸೋಮದೇವ, ಆಪ್ಷನ್ ಡಿ ರನ್ನ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ದೇವನಂದಿ ಸಿದ್ಧಾಂತ ದೇವರು. ಓಕೆನಾ? ಪ್ರಶ್ನೆ ಸಂಖ್ಯೆ 17. ಪಂಪನ ಜನ್ಮದಿನವನ್ನು ಏನನ್ನಾಗಿ ಆಚರಿಸುತ್ತಾರೆ? ಆಪ್ಷನ್ ಎ ಸಾಹಿತ್ಯ ದಿನ, ಆಪ್ಷನ್ ಬಿ ಕವಿ ದಿನ, ಆಪ್ಷನ್ ಸಿ ಪಂಪ ಜಯಂತಿ, ಆಪ್ಷನ್ ಡಿ ಕನ್ನಡ ಸಾಹಿತ್ಯ ದಿನ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಂಪ ಜಯಂತಿ ಎಂದು ಪಂಪನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 18. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ದ್ರೌಪದಿಯ ಸ್ವಯಂವರದ ಪ್ರಸಂಗ ಇದೆಯೇ? ಆಪ್ಷನ್ ಎ ಇದೆ, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಭಾಗಶಃ ಇದೆ, ಆಪ್ಷನ್ ಡಿ ಹೇಳಲಾಗಿಲ್ಲ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಲ್ಲ. ಇಲ್ಲಿ ಸ್ವಯಂವರದ ಬದಲು ವಿವಾಹ ಪ್ರಸಂಗವಿರೋದನ್ನು ನಾವು ನೋಡ್ಬೋದು. ಓಕೆನಾ? ಪ್ರಶ್ನೆ ಸಂಖ್ಯೆ 19. ಪಂಪನ ಕಾವ್ಯ ಶೈಲಿಯನ್ನು ಏನೆಂದು ಕರೆಯಲಾಗಿದೆ? ಆಪ್ಷನ್ ಎ ಚಂಪು,
ಆಪ್ಷನ್ ಬಿ ವಚನ, ಆಪ್ಷನ್ ಸಿ ಕೀರ್ತನೆ, ಆಪ್ಷನ್ ಡಿ ಸಾಂಗತ್ಯ. ಓಕೆನಾ. ಸೊ ಪಂಪನ ಒಂದು ಕಾವ್ಯ ಶೈಲಿ ಯಾವುದು? ಪದ್ಯ ಗದ್ಯ ಮಿಶ್ರಿತವಾಗಿರುವಂಥ ಚಂಪು ಶೈಲಿ. ಅವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ಎರಡೂ ಕಾವ್ಯಗಳನ್ನು ಕೂಡ ಚಂಪು ಶೈಲಿಯಲ್ಲೇ ರಚನೆ ಮಾಡಿರೋದು. ಓಕೆನಾ. ಪ್ರಶ್ನೆ ಸಂಖ್ಯೆ 20. ಪಂಪ ಭಾರತದ ನಾಯಕ ಯಾರು? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ಕರ್ಣ, ಆಪ್ಷನ್ ಡಿ ಹರಿಕೇಸರಿ. ಪರೋಕ್ಷ ನಾಯಕ, ಏಕೆಂದರೆ ಪಂಪ ಭಾರತದ ನಾಯಕ ಯಾರು? ಅರ್ಜುನ. ಅರ್ಜುನನ ಹರಿಕೇಸರಿಗೆ ಪರೋಕ್ಷವಾಗಿ ಹೋಲಿಕೆ ಮಾಡಲಾಗಿದೆ ನಾಯಕನಾಗಿ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹರಿಕೇಸರಿ. ಪ್ರಶ್ನೆ ಸಂಖ್ಯೆ 21. ಪಂಪನ ಆದಿಪುರಾಣದ ನಾಯಕ ಯಾರು? ಆಪ್ಷನ್ ಎ ಋಷಭನಾಥ ಅಥವಾ ಆದಿನಾಥ, ಆಪ್ಷನ್ ಬಿ ಮಹಾವೀರ, ಆಪ್ಷನ್ ಸಿ ಪಾರ್ಶ್ವನಾಥ, ಆಪ್ಷನ್ ಡಿ ಬಾಹುಬಲಿ. ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಆಪ್ಷನ್ ಎ ಋಷಭನಾಥ ಅಥವಾ ಆದಿನಾಥ. ಇದಕ್ಕೆ ಸಂಬಂಧಿಸಿದಂತೆ ಆದಿಪುರಾಣ ಎಂಬಂಥ ಕಾವ್ಯಕ್ಕೆ ಸಂಬಂಧಿಸಿದಂತೆ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಕೂಡ ನಾನು ನಿನ್ನೆ ತರಗತಿಯಲ್ಲಿ ನಾನು ಹಾಕಿದ್ದೆ, ನೀವೆಲ್ಲ ಕೇಳಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಓಕೆನಾ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಎ ಋಷಭನಾಥ ಅಥವಾ ಆದಿನಾಥ. ಆದಿಪುರಾಣವು ಋಷಭನಾಥನ ಒಂದು ಚರಿತ್ರೆಯನ್ನು ಜೈನ ತೀರ್ಥಂಕರರಲ್ಲಿ ಮೊದಲ ತೀರ್ಥಂಕರನಾದಂಥ ಋಷಭನಾಥ ಅಥವಾ ಆದಿನಾಥನನ್ನು ಕುರಿತು ಹೇಳಲಾಗಿದೆ. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 22 ನೋಡೋಣ. ಪಂಪನು ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದನು? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ, ಆಪ್ಷನ್ ಡಿ ಪ್ರಾಕೃತ. ನೋಡಿ, ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಕೂಡ ಪಂಪ ಪಾಂಡಿತ್ಯವನ್ನು ಹೊಂದಿದ್ದ. ಓಕೆನಾ. ಆಪ್ಷನ್ ಸಿ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಉತ್ತರ. ಪ್ರಶ್ನೆ ಸಂಖ್ಯೆ 23. ಮನುಷ್ಯ ಜಾತಿ ತಾನೊಂದಿವಲಂ ಎಂಬ ಪ್ರಸಿದ್ಧ ಸಾಲು ಯಾರದು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಬಸವಣ್ಣ. ಯಾರು ಹೇಳಿದ್ದಾರೆ ಮನುಷ್ಯ ಜಾತಿ ತಾನೊಂದಿವಲಂ ಅಂತ? ಆಪ್ಷನ್ ಬಿ ಪಂಪ. ಓಕೆನಾ. ಕನ್ಫ್ಯೂಸ್ ಮಾಡ್ಕೊಂಬಾರ್ದು. ಪಂಪ ಮತ್ತು ಕುವೆಂಪುಗೆ ಇದೊಂದು ಸಾಲು ಕನ್ಫ್ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ. ಸೊ ಅದರಿಂದ ಮನುಷ್ಯ ಜಾತಿ ತಾನೊಂದಿವಲಂ ಇದಕ್ಕೆ ಸರಿಯಾದಂಥ ಉತ್ತರ ಪಂಪ ಅಂತ ನಾವು ನೋಡ್ಬೋದು. ಪ್ರಶ್ನೆ ಸಂಖ್ಯೆ 24. ಪಂಪನನ್ನು ರತ್ನತ್ರಯರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆಯೇ ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಗೊತ್ತಿಲ್ಲ, ಆಪ್ಷನ್ ಡಿ ಇವರು ರತ್ನತ್ರಯರೇ ಅಲ್ಲ. ಸೊ ಉತ್ತರ ಏನಾಗ್ಬೋದು? ಹೌದು. ಯಾರ್ಯಾರು? ಆಪ್ಷನ್ ಎ ಹೌದು, ಇವ್ರನ್ನ ರತ್ನತ್ರಯರು ಅಂತ ಪರಿಗಣಿಸ್ಬೋದು. ಯಾರ್ಯಾರು? ಪಂಪ, ಪೊನ್ನ, ರನ್ನ. ಓಕೆನಾ. ಪಂಪನಿಗೆ ಕವಿ ಚಕ್ರವರ್ತಿ ಎನ್ನುವಂಥ ಒಂದು ಬಿರುದು ಬರಲಿಲ್ಲ. ಏಕೆ ಅಂತಂದರೆ ಹರಿಕೇಸರಿ ರಾಜ ಒಬ್ಬ ಸಾಮಂತ ರಾಜನಾಗಿದ್ದ. ಸರಿನಾ. ಆದ್ದರಿಂದ ಪಂಪನಿಗೆ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದು ಬರಲಿಲ್ಲ. ಪಂಪ ಪೊನ್ನರನ್ನ ರತ್ನತ್ರಯರಾದರೆ ಪೊನ್ನ ರನ್ನ ಜನ ಕವಿ ಚಕ್ರವರ್ತಿಗಳ ಒಂದು ಸಾಲಿಗೆ ಬರ್ತಾರೆ. ಏಕೆಂದರೆ ಅವರ ರಾಜರುಗಳೆಲ್ಲ ಚಕ್ರವರ್ತಿಗಳಾಗಿದ್ದರು. ಸರಿನಾ. ಹರಿಕೇಸರಿಯ ರಾಜ ಕೇವಲ ಸಾಮಂತ ದೊರೆ ಆಗಿದ್ದರು ಅಷ್ಟೇ. ಓಕೆನಾ. ಪ್ರಶ್ನೆ ಸಂಖ್ಯೆ 25. ಪಂಪನಿಗೆ ಆಶ್ರಯ ನೀಡಿದ ಹರಿಕೇಸರಿಯ ರಾಜಧಾನಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ವೇಮುಲವಾಡ, ಆಪ್ಷನ್ ಬಿ ಕಲ್ಯಾಣ, ಆಪ್ಷನ್ ಸಿ ಬನವಾಸಿ, ಆಪ್ಷನ್ ಡಿ ಮಾನ್ಯಕೇಟ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವೇಮುಲವಾಡ. ಪ್ರಶ್ನೆ ಸಂಖ್ಯೆ 26. ವಿಕ್ರಮಾರ್ಜುನ ವಿಜಯ ಕಾವ್ಯವು ಯಾವ ರಸಕ್ಕೆ ಪ್ರಮುಖವಾಗಿದೆ? ನೋಡಿ, ಆಪ್ಷನ್ ಎ ವೀರರಸ, ಆಪ್ಷನ್ ಬಿ ಕರುಣಾರಸ, ಆಪ್ಷನ್ ಬಿ ಶೃಂಗಾರ ರಸ, ಆಪ್ಷನ್ ಡಿ ಅದ್ಭುತ ರಸ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಎ ವೀರರಸ. ಆಯಿತಾ. ಇದು ನಿಮಗೆ ವಿಕ್ರಮಾರ್ಜುನ ವಿಜಯ ಎಂಬಂಥ ಕಾವ್ಯದ ಒಂದು ವಿಡಿಯೋವನ್ನು ನೋಡಿದ್ದೀರಾ ಅಂದ್ಕೊತೀನಿ. ಸೊ ನೋಡಿದವ್ರಿಗೆ ಆ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿರುವಂಥ ರಸ ಯಾವುದು ಅಂತ ಗೊತ್ತಾಗುತ್ತೆ. ಯಾವುದು? ನವರಸಗಳಲ್ಲಿ ಒಂದಾಗಿರುವಂತಹ ವೀರರಸ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 27. ಪಂಪನ ಕಾಲದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ರಾಜವಂಶ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕಲ್ಯಾಣ ಚಾಲುಕ್ಯರು, ಆಪ್ಷನ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ವೇಮುಲವಾಡ ಚಾಲುಕ್ಯರು, ಆಪ್ಷನ್ ಡಿ ಗಂಗರು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವೇಮುಲವಾಡದ ಚಾಲುಕ್ಯರು. ಸರಿನಾ. ಇನ್ನು ಪ್ರಶ್ನೆ ಸಂಖ್ಯೆ 28 ನೋಡೋಣ. ಪಂಪನ ಕಾವ್ಯಗಳಲ್ಲಿ ಕಂಡುಬರುವ
ಪ್ರಮುಖ ಛಂದಸ್ಸು ಯಾವುದು? ಆಪ್ಷನ್ ಎ ರಗಳೆ, ಆಪ್ಷನ್ ಬಿ ವೃತ್ತಗಳು ಮತ್ತು ಕಂದಪದ್ಯಗಳು, ಆಪ್ಷನ್ ಸಿ ಸಾಂಗತ್ಯ, ಆಪ್ಷನ್ ಡಿ ತ್ರಿಪದಿ. ಸೊ ಪಂಪನ ಕಾವ್ಯಗಳಲ್ಲಿ ಕಂಡುಬರುವಂಥ ಪ್ರಮುಖ ಛಂದಸ್ಸು ಯಾವುದು ಅಂತಂದರೆ ಆಪ್ಷನ್ ಬಿ ವೃತ್ತಗಳು ಮತ್ತು ಕಂದಪದ್ಯಗಳು ಅಂತ ನಾವು ನೋಡ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 29, ಪಂಪನು ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಮಹಾಭಾರತದ ಕಥೆಗೆ ಯಾರ ರಾಜಕೀಯ ಜೀವನವನ್ನು ಅನ್ವಯಿಸಿ ಬರೆದಿದ್ದಾನೆ? ಆಪ್ಷನ್ ಎ ನೃಪತುಂಗ, ಆಪ್ಷನ್ ಬಿ ಹಿಮ್ಮಡಿ ಹರಿಕೇಸರಿ, ಆಪ್ಷನ್ ಸಿ ಗೋವಿಂದರಾಜ, ಆಪ್ಷನ್ ಡಿ ಜಯಸಿಂಹ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಿಮ್ಮಡಿ ಹರಿಕೇಸರಿ. ಸರಿನಾ? ಪ್ರಶ್ನೆ ಸಂಖ್ಯೆ 30, ಕೊನೆಯ ಪ್ರಶ್ನೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಆದಿಕವಿ ಎಂಬ ಸುಪ್ರಸಿದ್ಧ ಖ್ಯಾತಿಗೆ ಪಾತ್ರರಾದವರು ಯಾರು? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಜನ್ನ. ಯಾವುದು? ಆಪ್ಷನ್ ಸಿ ಜನ್ನ. ಕನ್ನಡ ಸಾಹಿತ್ಯದ ಲೋಕದಲ್ಲಿ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ. ಹಾಗೆಯೇ ಆದಿಕಾವ್ಯಗಳು ಅಂತ ಪಂಪನ ಒಂದು ಕಾವ್ಯವನ್ನು ಕರೆಯಲಾಗಿದೆ. ಸೊ ಇದರಿಂದ ಪಂಪ ಆದಿಕವಿ ಎಂಬಂತಹ ಒಂದು ಪ್ರಸಿದ್ಧ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಏನನ್ನು ತಿಳ್ಕೊಂಡ್ವಿ ಇವತ್ತು ಅಂತಂದರೆ ಪಂಪ ಕವಿಗೆ ಸಂಬಂಧಿಸಿದಂಥ 30 ವಿಶೇಷ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೂ ಯಾರು ನನ್ನ ತರಗತಿಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಕೊಡುವಂತಹ ಒಂದು ಲೈಕ್ ಮತ್ತು ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ ಅಂತ ನಾನು ಹೇಳ್ಬೋದು. ಈಗ ಆಲ್ರೆಡಿ KSET ಎಕ್ಸಾಮ್ ಕೂಡ ಕಾಲ್ ಆಗಿದೆ. ಸೊ ನಾವು ಮಾಡ್ತಿರುವಂತಹ ಒಂದು ಯೂಟ್ಯೂಬ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ತರಗತಿ ಆಗಿರೋದ್ರಿಂದ ನೀವು ಪಠ್ಯಕ್ರಮ ಆಧಾರಿತವಾಗಿಯೇ ನೀವು ಇದನ್ನು ಆದಷ್ಟು ಓದ್ಕೊಳ್ಳಿ, ಆದಷ್ಟು ಬೇಗ ಉತ್ತೀರ್ಣರಾಗಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.